ಏನಾಗಿದೆ ಬನ್ನಿ ನೋಡೋಣ. ಉಡುಪಿ ಜಿಲ್ಲೆ ಮತ್ತು ಕರಾವಳಿ ಪ್ರಾಂತ್ಯದ ಜನರಿಗೆ ಡಬಲ್ ಸಂಕಷ್ಟ ಎದುರಾಗಿದೆ. ಕಳೆದ 2 ವಾರಗಳಿಂದ ಈ ಭಾಗದಲ್ಲಿ ಸತತವಾಗಿ ಮಳೆಯಾಗ್ತಾ ಇದೆ ಮತ್ತು ಈಗ ಅರಬ್ಬಿ ಸಮುದ್ರದ ಮೇಲೆ ವಾಯುಭಾರ ಕುಸಿತ ಉಂಟಾಗಿರೋದ್ರಿಂದ ರಾಕ್ಷಸ ಗಾತ್ರದ ಅಲೆಗಳು ಸೃಷ್ಟಿಯಾಗಿ ಕಡಲ್ ಕೊರೆತದ ಸಮಸ್ಯೆ ಎದುರಾಗಿದೆ ಮತ್ತು ಮಳೆಯ ಪ್ರಮಾಣ ಇನ್ನಷ್ಟು ಹೆಚ್ಚಿದೆ. ಭಾರಿ ಗಾತ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸ್ತಾ ಇರುವ ಕಾರಣ ತೀರದಲ್ಲಿದ್ದ ತೆಂಗಿನ ಮರಗಳು ನೆಲಕ್ಕೆ ಉಳಿವೆ. ಕಡಲ್ ಕೊರೆತವನ್ನ ತಡೆಯಲು ಅಂತ ನಿರ್ಮಿಸಲಾಗಿದ್ದ ತಡೆಗೋಡೆಗಳು ಕೂಡ ಅಲೆಗಳ ರಭಸಕ್ಕೆ ಧ್ವಂಸಗೊಂಡಿವೆ. ಸಮುದ್ರದ ಪ್ರಕ್ಷುಬ್ಧತೆ ತೀರದಲ್ಲಿ ವಾಸಿಸುವ ಜನರನ್ನ ಆತಂಕಕ್ಕೆ ಈಡು ಮಾಡಿದೆ. ಕಡಲ್ ಕೊರೆತದಿಂದ ಆಗ್ತಾ ಇರುವ ಹಾನಿಯನ್ನ ತಡೆಯಲು ಶಾಶ್ವತ ಪರಿಹಾರದ ಯೋಜನೆ ರೂಪಿಸುವಂತೆ ಸರ್ಕಾರಕ್ಕೆ ನೀಡಿರುವ ಮನವಿ ಪತ್ರಗಳು ಅಲೆಗಳ ಜೊತೆ ಕೊಚ್ಚಿ ಹೋಗಿವೆ. ಇನ್ನು 4-5 ದಿನಗಳ ಕಾಲ ಮಳೆ ಸುರಿಯಲಿರೋದ್ರಿಂದ ಸಮುದ್ರ ತೀರಕ್ಕಿರುವ ಜನ ಜಾಗೃತಿಯಿಂದ ಇರುವಂತೆ ಹಾಗೂ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿರೋದ್ರಿಂದ ಭಾರಿ ಪ್ರಮಾಣದಲ್ಲಿ ಅಲೆಗಳು ಎದ್ದಿದ್ದು ಇದೀಗ ಕಡಲ್ ಕೊರೆತ ಉಡುಪಿ ಭಾಗದ ಜನರನ್ನ ತೀವ್ರವಾಗಿ ಕಾಡ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿರೋದ್ರಿಂದಲೇ ಮಳೆಯ ಪ್ರಮಾಣ ಜಾಸ್ತಿಯಾಗಿದೆ. ಇದೀಗ ಮಳೆ ಮತ್ತು ವಾಯುಭಾರ ಕುಸಿತ ಎರಡೂ ಕೂಡ ಕಡಲ್ ಕೊರೆತಕ್ಕೆ ಕಾರಣವಾಗ್ತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಉಡುಪಿ ಮತ್ತು ಕರಾವಳಿ ಪ್ರಾಂತ್ಯದ ಜನರಿಗೆ ಡಬಲ್ ಸಂಕಷ್ಟ ಎದುರಾಗಿದ್ದು ಕಡಲ್ ಕೊರೆತ ಉಂಟಾಗಿರೋದ್ರಿಂದ ಜನರ ಆತಂಕ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕೊಡಬೇಕು ಅಂತ ಜನರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ರಸ್ತೆ ಕುಸಿಬಾರದು, ತೆಂಗಿನ ಮರಗಳು ಕುಸಿಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಬೃಹತ್ ಕಲ್ಗಳನ್ನ ಬಳಸಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿದ್ದು ಈಗ ಕಡಲ್ ಕೊರೆತಕ್ಕೆ ಆ ತಡೆಗೋಡೆಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಇನ್ನು ದಡದ ಮೇಲಿದ್ದಂತಹ ಸಾಕಷ್ಟು ತೆಂಗಿನ ಮರಗಳು ಕೂಡ ಸಮುದ್ರ ಪಾಲಾಗ್ತಾ ಇದ್ದಾವೆ.